ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದ ವಿಶೇಷ ಏನಂದರೆ ಜೆಲ್ಲಿ ಸೀಟ್. ನಮ್ಮದು ಬೈಕ್ ಟ್ರಿಪ್ಪಲ್ಲಿ ಮೋಸ್ಟ್ ಹರ್ಟ್ ಆಗುವ ವಿಷಯ ಏನಂದರೆ ಬಮ್ ಪೇಯ್ನ್. ಹೆಂಗೆ ನೋವಾಗುತ್ತೆ ಅಂದರೆ ಅಬ್ಬಬ್ಬಾ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಕೋತೀನಿ. ನನಗನ್ಸುತ್ತೆ ಈ ವಿಡಿಯೋ ನೋಡುವವರೇ ಬಮ್ ಪೇಯ್ನ್ ಆಗಿ ತಡೆಯೋಕ್ಕಾಗದಿರುವವರೇ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಮಂಗಳೂರಿಂದ ಬೆಂಗಳೂರು ಮತ್ತು ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀನಿ. ಸೊ ಈ ಬಮ್ ಪೇಯ್ನ್ ಮಾತ್ರ ತುಂಬ ಫೀಲ್ ಆಗುತ್ತೆ. ಅದಕ್ಕೆ ತುಂಬ ರಿಸರ್ಚ್ ಎಲ್ಲ ಮಾಡಿ ಒಂದು ಸೊಲ್ಯೂಷನ್ ಸಿಕ್ತು, ಅದೇ ಜೆಲ್ಲಿ ಸೀಟ್ ಅಂತ. ಆ್ಯಂಡ್ ಆಲ್ಸೋ ಗೊತ್ತಾಯಿತು ಬೆಂಗಳೂರಲ್ಲಿ ರೈಡರ್ಸ್ ಅರೇನಾ ಶಾಪ್ ಅವರು ಹಾಕಿ ಕೊಡ್ತಾರೆ ಅಂತ. ಸೊ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೋಡುವ ಬನ್ನಿ ಎಷ್ಟು ಪ್ರೈಸ್ ಇದೆ ಮತ್ತು ಹೆಂಗೆ ಹಾಕಿ ಕೊಡ್ತಾರೆ ಅಂತ ನೋಡುವ. ಇವ್ರ ಹೆಸರು ಸಲ್ಮಾನ್ ಅಂತ. ರೈಡರ್ಸ್ ಅರೇನಾಗೆ ಹೋದರೆ ಸಲ್ಮಾನ್ನ ಕೇಳಿ ಅವರೇ ಜೆಲ್ಲಿ ಸೀಟ್ ಇನ್ಸ್ಟಾಲೇಷನ್ ಮಾಡಿ ಕೊಡೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಜೆಲ್ಲಿ ಸೀಟ್ ಹಾಕಿದರೆ ಸೀಟ್ ಹೈಟ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಹೈಟ್ ಬೇಕು ಸೀಟ್ ಅದು ಅವರೇ ಮಾಡಿಕೊಡ್ತಾರೆ. ಸೊ ಮೊದಲೇ ಹೇಳ್ಕೊಳ್ಳಿ, ಮತ್ತೆ ತುಂಬ ಕಷ್ಟ ಆಗ್ಬೋದು ಅನ್ಕೋತೀನಿ. ನಂದು ಒರಿಜಿನಲ್ ಸೀಟ್ ಕವರ್ನ ರಿಮೂವ್ ಮಾಡಿಲ್ಲ, ಅದರ ಮೇಲೇ ಹಾಕ್ತಿದ್ದಾರೆ. ರಿಮೂವ್ ಮಾಡೋದು ಬೇಡ ಅಂತ ಅಂದರು, ಬಿಕಾಸ್ ಸೀಟ್ ಕವರ್ ಟೈಟ್ ಫಿಟ್ ಇತ್ತು. ಸೊ ಇದು ನಾನು ಹಾಕ್ತಿರುವಂಥ ಜೆಲ್ಲಿ ಸೀಟ್ ನೋಡಿ ಹೆಂಗಿದೆ ಅಂತ. ಫುಲ್ ಸ್ಮೂತ್ ಆಗಿದೆ. ಜೆಲ್ಲಿ ಸೀಟಲ್ಲಿ 2 ವೆರೈಟೀಸ್ ಇದೆ. ನಾನು ಹಾಕ್ತಿರುವ ಜೆಲ್ಲಿ ಸೀಟಿಗೆ 3300 ಆಗುತ್ತೆ. ಇನ್ನೊಂದು ನಾರ್ಮಲ್ ಸ್ಕ್ವೇರ್ ಶೇಪ್ಡ್ ಜೆಲ್ಲಿ ಸೀಟ್ ಇದೆ, ಅದಕ್ಕೆ 2200 ಏನೋ ಇದೆ. ಏನು ಮಾಡ್ತಾರೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ 3300 ಇದು ಜೆಲ್ಲಿ ಸೀಟ ರೈಡರ್ ಸೀಟಿಗೆ ಹಾಕ್ತಾರೆ, ಆ್ಯಂಡ್ 2200 ಇದು ಪಿಲಿಯನ್ ಸೀಟಿಗೆ ಹಾಕ್ತಾರೆ. ಬಟ್ ನಿಮಗೆ ರೈಡರ್ ಸೀಟಿಗೆ 2200 ಇದು ಜೆಲ್ಲಿ ಸೀಟ್ನೂ ಹಾಕ್ಬೋದು. ಆ ಥರ ಫಿಕ್ಸ್ ಏನೂ ಇಲ್ಲ, ಬಟ್ ಸಜೆಸ್ಟ್ ಮಾಡ್ತಾರೆ ಅವರು. ನಾನು ಪಿಲಿಯನ್ ಸೀಟಿಗೆ ಹಾಕಿಲ್ಲ, ಬಿಕಾಸ್ ನನಗೆ ಜೆಲ್ಲಿ ಸೀಟಲ್ಲಿ ಲಾಂಗ್ ರೈಡ್ ಹೋಗಿ ಎಕ್ಸ್ಪೀರಿಯನ್ಸ್ ಆದಮೇಲೇ ಪಿಲಿಯನ್ ಸೀಟ್ಗೆ ಹಾಕುವ ಅಂತ. ಜೆಲ್ಲಿ ಸೀಟ್ ಹಾಕಿದ ಮೇಲೆ ಫೋಮ್ ಶೀಟ್ ಬರುತ್ತೆ, ಆಮೇಲೆ ಸೀಟ್ ಕವರ್ ಬರುತ್ತೆ. ಸೊ ಮೊದಲೇ ಸೀಟ್ ಹೈಟ್ನ ಅವ್ರ ಜೊತೆ ಹೇಳ್ಕೊಳ್ಳಿ. ಓಕೆ, ಸೀಟ್ ಕವರ್ನು ತುಂಬ ಕ್ವಾಲಿಟಿಯಲ್ಲಿದೆ. ಸೀಟ್ ಕವರು ಇಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ನನಗೆ ತಿಳಿದಿರಲಿಲ್ಲ. ನಾನು ಮೀಡಿಯಮ್ ಪ್ರೈಸ್ ರೇಂಜಲ್ಲಿ ಸೀಟ್ ಕವರ್ನ ಚೂಸ್ ಮಾಡಿದೆ. ಬಟ್ ಏನಂದರೆ ಕಂಪನಿ ಸೀಟ್ ಇಲ್ವಾ, ಅದು ಪ್ರಾಪರ್ ಶೇಪಲ್ಲಿರುತ್ತೆ. ಜೆಲ್ಲಿ ಸೀಟ್ ಹಾಕಿದರೆ ಆ ಶೇಪೆಲ್ಲ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಬಮ್ ಪೇಯ್ನ್ ಅದು ಇಂಪಾರ್ಟೆಂಟ್. ನನಗೆ ಟೋಟಲ್ 4300 ಆಯಿತು ವಿತ್ ಸೀಟ್ ಕವರ್. ಸೊ ಈ ಜೆಲ್ಲಿ ಸೀಟ್ ಬಗ್ಗೆ ರಿಸರ್ಚ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ 600 to 700 ಕಿಲೋಮೀಟರ್ವರೆಗೆ ಏನು ಪೇಯ್ನ್ ಆಗಲ್ಲ ಅಂತೆ. ಆ್ಯಂಡ್ ನಾನು ಶಾಪ್ ಅವ್ರ ಜೊತೆ ಕೇಳಿದೆ ಎಷ್ಟು ಕಿಲೋಮೀಟರ್ವರೆಗೆ ಆರಾಮ್ಸೆ ರೈಡ್ ಮಾಡ್ಬೋದು ಅಂತ. ಅವರಿಗೆ ಬಂದಂಥ ಫೀಡ್ಬ್ಯಾಕ್ ಏನಂದರೆ 500 ಕಿಲೋಮೀಟರ್ ಆರಾಮ್ಸೆ ರೈಡ್ ಮಾಡ್ಬೋದಂತೆ. ಸೊ ನೋಡುವ, ನನಗೆ ಮಂಗಳೂರಿಗೆ ಹೋಗೋಕ್ಕಿದೆ. ಸೊ ಟೋಟಲ್ ಬೆಂಗಳೂರು ಟು ಮಂಗಳೂರು 340 ಕಿಲೋಮೀಟರ್. ನಾರ್ಮಲ್ ಸೀಟಲ್ಲಿ ರೈಡ್ ಮಾಡುವಾಗಲೇ ಸಖತ್ ಪೇಯ್ನ್ ಇರ್ತಿತ್ತು. ಸೊ ನೋಡುವ ಜೆಲ್ಲಿ ಸೀಟಲ್ಲಿ ಹೆಂಗಿರುತ್ತೆ ಅಂತ. ಸೊ ಹಾಯ್ ಗಾಯ್ಸ್, ನಾನು ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 200 ಕಿಲೋಮೀಟರ್ ಪಾಸ್ ಆಗಿದ್ದೀನಿ. ಸೊ ನಂದು ಫೀಡ್ಬ್ಯಾಕ್ ಜೆಲ್ಲಿ ಸೀಟ್ ಬಗ್ಗೆ ಏನಂದರೆ, ಆಬ್ವಿಯಸ್ಲಿ ಪೇಯ್ನ್ ಇಲ್ಲ, ಪೇಯ್ನ್ ರೆಡ್ಯೂಸ್ ಆಗಿದೆ, ಸ್ಮೂತಾಗಿ ರೈಡ್ ಮಾಡ್ಬೋದು. ಇವಾಗ ನಾರ್ಮಲ್ ಸೀಟ್ ಆ್ಯಂಡ್ ಜೆಲ್ಲಿ ಸೀಟಿಗೆ ಕಂಪೇರ್ ಮಾಡಿದರೆ 85% ಪೇಯ್ನ್ ರೆಡ್ಯೂಸ್ ಆಗಿದೆ. ಐ ಅಗ್ರಿ, 85% ಪೇಯ್ನ್ ರೆಡ್ಯೂಸ್ ಆಗಿದೆ. ಮಿಕ್ಕಿದ 15% ಏನಂದರೆ ರೆಸ್ಟ್. ರೈಡ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟೆಲ್ಲ ಬೇಕು. ಅದಕ್ಕೆ ಆ 15% ಅದಕ್ಕೇ ಇಟ್ಟಿದ್ದೀನಿ ನಾನು. ಮತ್ತು ಏನಂದರೆ ನಾವು ಯಾವ ಶೇಪ್ ಅಂಡರ್ವೇರ್ ಹಾಕ್ತೀವಿ ಅದು ಮ್ಯಾಟ್ರ್ ಆಗುತ್ತೆ. ರೈಡ್ ಮಾಡುವಾಗ ವಿ ಶೇಪ್ ಅಂಡರ್ವೇರ್ ಹಾಕಲೇಬಾರ್ದು, ಯಾವಾಗಲೂ ಬಾಕ್ಸ್ ಶೇಪ್ ಹಾಕಬೇಕು. ವಿತ್ ಥಿನ್ ಆ್ಯಂಡ್ ಸ್ಮೂತ್ ಮೆಟೀರಿಯಲ್ ಬರುತ್ತಲ್ವ, ಅದು ಹಾಕಬೇಕು. ವಿ ಶೇಪ್ ಅಂಡರ್ವೇರ್ ಹಾಕಿದರೆ ಇಮ್ಮಿಡಿಯೇಟ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಮೇಲೆ ಬಾಕ್ಸ್ ಶೇಪ್ ಅಂಡರ್ವೇರೇ ಹಾಕಿ. ತುಂಬ ಲಾಂಗ್ ರೈಡ್ ಹೋದ್ಮೇಲೆ ಜೆಲ್ಲಿ ಸೀಟ್ ತುಂಬ ಸ್ಮೂತ್ ಆಗುತ್ತೆ ಅಂತೆ. ಒಟ್ಟಿನಲ್ಲಿ ನಂದು ಸಜೆಷನ್ ಅಬೌಟ್ ಜೆಲ್ಲಿ ಸೀಟ್ ಏನಂದರೆ 85% ಬಮ್ ಪೇಯ್ನ್ ರೆಡ್ಯೂಸ್ ಆಗುತ್ತೆ ಅಂದರೆ ನಮಗೆ ಆರಾಮ್ಸೆ ಜೆಲ್ಲಿ ಸೀಟ್ ಹಾಕ್ಬೋದು. ಥಿಂಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ನಿಮ್ಮ ರೈಡರ್ ಗ್ರೂಪ್ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಏನೇ ಕ್ವೆರೀಸ್ ಏನೇ ಇದ್ದರೂ ಕಮೆಂಟಲ್ಲಿ ರೈಸ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬಾಯ್ ಗಾಯ್ಸ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.